ಸರೋಜಮ್ಮ ನನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಅವ್ರ ಮಗಳು ಇಂದು ನಾನು ಒಟ್ಟಿಗೆ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಕ್ಲಾಸ್ಮೇಟ್ ಆಗಿದ್ವಿ. ಅವಾಗಿಂದ ಅಮ್ಮವ್ರನ್ನ ನೋಡಿದ್ದೀನಿ ಆ್ಯಂಡ್ ನಮ್ಮ ತಾಯಿನೂ ಅವ್ರ ಜೊತೆ ಕೆಲಸ ಮಾಡಿರೋದುಂಟು. ಎಲ್ಲೋ ಚಿತ್ರರಂಗ ಒಬ್ಬರೊಬ್ಬರಾಗಿ ಹಿರಿಯರನ್ನ ಕಳ್ಕೊತಾ ಇದೆ ಅನ್ನೋದು ಬಹಳ ಮನಸ್ಸಿಗೆ ಬೇಜಾರು. ಬಟ್ ಅವರ ಸ್ಟ್ರಾಂಗ್ ಲೇಡಿ, ವೆರಿ ಸ್ಟ್ರಾಂಗ್ ಲೇಡಿ ಸರೋಜಮ್ಮ. ತುಂಬ ಪ್ರೀತಿನೂ ಜಾಸ್ತಿ, ಬಹಳ ಪ್ರೀತಿನ ತುಂಬ ಚೆನ್ನಾಗಿ ಯಾವಾಗಲೂ ಮಾತಾಡ್ಸೋರು. ಇತ್ತೀಚೆಗೆ ಜಾಸ್ತಿ ಅಮ್ಮನ ಭೇಟಿ ಆಗಿರಲಿಲ್ಲ. ಹೋದ ವರ್ಷ ನನ್ನ ಅಕ್ಕ ನಿವೇದಿತಾ ಮತ್ತು ನನ್ನ ಬಾವ ಅರ್ಜುನ್ ಸರ್ಜಾ ಅವ್ರ ಮಗಳು ನಮ್ಮ ಐಶು ಮದುವೆನಲ್ಲಿ ಅಮ್ಮನ ಲಾಸ್ಟ್ ನಾನು ಮಾತಾಡ್ಸಿ ಮೀಟ್ ಮಾಡಿದ್ದೆ. ಅವರು ಸೆಟ್ ಮಾಡಿರೋಂಥ ಎಕ್ಸಾಂಪಲ್ ನಮ್ಮಂಥ ಹೆಣ್ಮಕ್ಳಿಗೆ, ಕಲಾವಿದರಿಗೆ ಒಂದು ಮಾದರಿ, ಸ್ಟ್ರಾಂಗ್ ಆಗಿ ಹೇಗಿರಬೇಕು ಅನ್ನೋದು. ಆ್ಯಂಡ್ ಅವರ ಪಾತ್ರಗಳು, ಅವ್ರ ಸಿನಿಮಾಗಳು ಸದಾ ಕನ್ನಡಿಗರ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಎಲ್ಲ ಹಿಂದಿಯಿಂದ ಹಿಡಿದು ಎಲ್ಲ ಭಾಷೆಗಳಲ್ಲೂ ಅಭಿನಯಿಸಿ ಎಲ್ಲರೂ ಹೃದಯದಲ್ಲೂ ಒಂದು ಸ್ಥಾನ ಪಡ್ಕೊಂಡಿದ್ದಾರೆ. ಸೊ ನಮ್ಮ ಕನ್ನಡಿಗರಿಗೆ ಯಾವತ್ತಿದ್ರೂ ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ಸರೋಜಮ್ಮನೇ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಫ್ಯಾಮಿಲಿಗೆ ಶಕ್ತಿ ಸಿಗಲಿ ಅಂತ ಕೇಳ್ಕೊತೀನಿ. ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.